ಜಿಂದಾಲ್ ಸಂಸ್ಥೆಗೆ ಭೂಮಿ ಕೊಟ್ಟಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಇಂಥದ್ದೊಂದು ಬೆಳವಣಿಗೆ ಆದಾಗ ಇದೇ ಕಾಂಗ್ರೆಸ್ ನಾಯಕರು ಅದನ್ನ ವಿರೋಧ ಮಾಡಿದ್ರು. ಈಗ ಕಾಂಗ್ರೆಸ್ ನಾಯಕರು ಏನು ಮಾಡಿದ್ದಾರೆ ಅಂದ್ರೆ ಅವರು ಕೂಡ ಜಿಂದಾಲ್ ಸಂಸ್ಥೆಗೆ ಸರ್ಕಾರದಿಂದ 3667 ಎಕರೆ ಭೂಮಿಯನ್ನ ನೀಡೋದಕ್ಕೆ ಒಪ್ಪಿಗೆ ಸಿಕ್ಕಿದೆ ಅಂತೆ. ಎಕರೆಗೆ ತಲಾ 1.20 ಲಕ್ಷದಿಂದ 1.50 1.5 ಲಕ್ಷ ರೂಪಾಯಿಗೆ ಶುದ್ಧ ಕ್ರಯ. ಆ ಕ್ರಯ ಪತ್ರ ಮಾಡಿಕೊಡೋದಕ್ಕೆ ಸಂಪುಟ ಸಭೆಯಲ್ಲೇ ಈ ಬಗ್ಗೆ ಒಪ್ಪಿಗೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲೇ ಒಪ್ಪಿಗೆ ನೀಡಲಾಗಿದೆ. ಕೈಗಾರಿಕಾ ಇಲಾಖೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ಲು ಮತ್ತು ಕುರೆಕುಪ್ಪ ಗ್ರಾಮಗಳಲ್ಲಿ 2000.58 ಎಕರೆ ಹಾಗೂ ತೋರಣಗಲ್ನಲ್ಲಿ ಮುಸೇನಾಕ್ನಹಳ್ಳಿ ಮತ್ತು ಎರಬನಹಳ್ಳಿ ಗ್ರಾಮಗಳಲ್ಲಿ 1666.73 ಎಕರೆ ಭೂಮಿಯನ್ನು ಮೆಸರ್ಸ್ JSW ಸ್ಟೀಲ್ ಲಿಮಿಟೆಡ್ ಸಂಸ್ಥೆಯ ಪರವಾಗಿ ಶುದ್ಧ ಕ್ರಯ ಪತ್ರಗಳನ್ನು ನೀಡಲು ಇವತ್ತು ಕ್ಯಾಬಿನೆಟ್ ತನ್ನ ಅನುಮತಿಯನ್ನು ನೀಡಿದೆ. ಅಹೋರಾತ್ರಿ ಧರಣಿ ಮಾಡಿದ್ದಿಲ್ಲ, ಅದ್ರ ಬಗ್ಗೆ ಹೋರಾಟ ಮಾಡಿದ್ದೆ ನಾನು. ಅದಾದಮೇಲೆ ಅದನ್ನು ಯಡಿಯೂರಪ್ಪನವರು ಜಗದೀಶ್ ಶೆಟ್ಟರು ಇದ್ದ ಸಂದರ್ಭದೊಳಗೆ ಅದನ್ನು ಅವರು ಕ್ಲಿಯರ್ ಮಾಡಿ ಕೊಟ್ಟಿದ್ದರು. ಈ ಕ್ಯಾಬಿನೆಟ್ ಡಿಸಿಷನ್ ಏನಾಗಿತ್ತು ಆ ಹಿನ್ನೆಲೆಯೊಳಗೆ ಈಗ ಮ್ಯಾಂಡಮಸ್ ಅರ್ಜಿಯನ್ನು ಈ JSW ಅವರು ಮಾಡಿಕೊಂಡಿದ್ದರು. ಕೋರ್ಟ್ನಿಂದ ಬಂದಿರತಕ್ಕಂಥ ಆ ಒಂದು ಸನ್ನಿವೇಶದ ಹಿನ್ನೆಲೆಯೊಳಗೆ ಇವತ್ತು ಈ ಒಂದು JSWಗೆ ಶುದ್ಧ ಕ್ರಯ ಪತ್ರ ಮಾಡೋದಕ್ಕೆ ಅನುಮೋದನೆಯನ್ನು ನೀಡಲಾಗಿದೆ. ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ತೋರಣಗಲ್ಲು ಮತ್ತು ಕುರೆಕುಪ್ಪ ಗ್ರಾಮಗಳಲ್ಲಿ 2000.58 ಎಕರೆ ಹಾಗೂ ತೋರಣಗಲ್ನಲ್ಲಿ ಮುಸೇನಾಕ್ನಹಳ್ಳಿ ಮತ್ತು ಎರಬನಹಳ್ಳಿ ಗ್ರಾಮಗಳಲ್ಲಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಜಯ್, ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗಿಂತಹ ಬೆಳವಣಿಗೆಗಳನ್ನ ಸ್ವತಃ ಕಾಂಗ್ರೆಸ್ ನಾಯಕರೇ ಟೀಕೆ ಮಾಡಿದ್ರು. ಈಗ ಕಾಂಗ್ರೆಸ್ನ ನಡೆ ಕೂಡ ಅದೇ. ರಾಜ್ಯ ರಾಜಕೀಯದಲ್ಲಿ ಏನು ಬೆಳವಣಿಗೆ ಆಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ? ಶ್ರುತಿ, ಅಧಿಕಾರದಲ್ಲಿ ಇದ್ದಾಗ ಒಂದು ತೀರ್ಮಾನ, ಅಧಿಕಾರದಲ್ಲಿ ಇಲ್ಲದಿದ್ದಾಗ ಒಂದು ಹೇಳಿಕೆ ಸಂಬಂಧಪಟ್ಟಂತೆ ಈಗ ಏನು ಸಾಬೀತಾಗಿರುವಂಥದ್ದು. ನೆನೆ ನಡೆದಂಥ ಸಚಿವ ಸಂಪುಟ ಸಭೆಯಲ್ಲಿ ಜಿಂದಾಲ್ ಕಂಪನಿಗೆ 3667 ಎಕರೆ ಸುಮಾರು ಅಷ್ಟು ಜಮೀನನ್ನು 1.5 2 ಲಕ್ಷ ಪ್ರತಿ ಎಕರೆಗೆ ಸಂಬಂಧಪಟ್ಟಂತೆ ಆ ಜಮೀನು ಕೊಡೋದಕ್ಕೆ ಶುದ್ಧ ಕ್ರಯ ಪತ್ರ ಮಾಡಿಕೊಡೋದಕ್ಕೆ ಅವರಿಗೆ ರಿಜಿಸ್ಟರ್ ಮಾಡಿಕೊಡೋದಕ್ಕೆ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಇದು ನಾವು ಇಲ್ಲೀಗಲ್ ಅಂತ ಹೇಳ್ತಾ ಇಲ್ಲ, ಆದರೆ ಪ್ರಶ್ನೆ ಉದ್ಭವ ಆಗಿರುವಂಥದ್ದು ಈ ಹಿಂದೆ ಪ್ರತಿಪಕ್ಷದಲ್ಲಿದ್ದಂಥ ಸಂದರ್ಭದಲ್ಲಿ ಇದೇ ಸಿದ್ದರಾಮಯ್ಯ ಮತ್ತು ಸೇರಿದಂತೆ ಅನೇಕ ಕಾಂಗ್ರೆಸ್ನ ಮುಖಂಡರುಗಳು ಜಿಂದಾಲ್ಗೆ ಕೊಡುವಂಥ ಭೂಮಿ ಕೊಡುವಂಥ ತೀರ್ಮಾನವನ್ನು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿತ್ತು ಹಿಂದೆ ಬಿಜೆಪಿ ಕೊಡುವಂಥ ಸಂದರ್ಭದಲ್ಲಿ. ಆಗ ಇದೇ HK ಪಾಟೀಲ್ ಅವರು ಈ ಸಂಬಂಧಪಟ್ಟಂತೆ ಭಾರಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ರು. ಜಿಂದಾಲ್ ಭೂಮಿ ಕೊಡುವ ಹಿಂದೆ ಕ್ವಿಕ್ ಬ್ಯಾಕ್ ಸಂಬಂಧಪಟ್ಟಂತೆ ಒಂದು ಆ ರೀತಿಯಲ್ಲಿ ಗಂಭೀರ ಆರೋಪವನ್ನು ಕೂಡ ಮಾಡಿದ್ರು. ಈಗ ಬದಲಾದ ಪರಿಸ್ಥಿತಿಯಲ್ಲಿ ಇದೇ ಸಿದ್ದರಾಮಯ್ಯ ಸರ್ಕಾರ ನೆನ್ನೆ HK ಪಾಟೀಲ್ ಅವರು ಈ ಹಿಂದೆ ಯಾರು ವಿರೋಧ ವ್ಯಕ್ತಪಡಿಸಿದ್ರು ಅದೇ HK ಪಾಟೀಲ್ ಅವರು ಈಗ ಏನು ಸಚಿವ ಸಂಪುಟ ಸಭೆಯ ನಿರ್ಣಯವನ್ನ ಜಿಂದಾಲ್ಗೆ ಭೂಮಿ ಕೊಡುವ ತೀರ್ಮಾನವನ್ನ ಪ್ರಕಟ ಮಾಡಿರುವಂಥದ್ದು. ಈ ಸಂಬಂಧಪಟ್ಟಂತೆ ಹಿಂದೆ ಯಾಕೆ ವಿರೋಧ ವ್ಯಕ್ತವಾಗಿತ್ತು ಅಂತ ಕೇಳಿದ ಪ್ರಶ್ನೆಗೆ ಸರಿಯಾಗಿ ಸಮರ್ಪಕ ಉತ್ತರ ಕೊಡದೆ ಜಾರಿಕೊಂಡ್ರು. ಅಂದ್ರೆ ಅಧಿಕಾರದಲ್ಲಿ ಇಳಿದಾಗ ಒಂದು ಮಾತು, ಇದ್ದಾಗ ಈ ರೀತಿ ತೀರ್ಮಾನ ಏಕೆ ಅನ್ನುವಂಥದ್ದು ಕೂಡ ಸಾಕಷ್ಟು ಅನುಮಾನಗಳಿಗೆ ಮತ್ತು ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗುವಂಥದ್ದು. ಶ್ರುತಿ, ವಿಜಯ್, ಈಗ ವಿಪಕ್ಷಗಳು ಹೇಗೆ ತೆಗೆದುಕೊಳ್ಳುತ್ತೆ ಈ ಬೆಳವಣಿಗೆ ಅನ್ನೋದು ಕೂಡ ಗಮನಿಸಬೇಕಾಗುತ್ತೆ. ನೀವೇ ಹೇಳ್ದಂಗೆ ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ಇವರೇ ಅದನ್ನ ಟೀಕೆ ಮಾಡಿದ್ರು, ಈಗ ವಿಪಕ್ಷಗಳು ಕೂಡ ಇದನ್ನ ಟೀಕೆ ಮಾಡುತ್ತಷ್ಟೇ. ಖಂಡಿತವಾಗ್ಲೂ ಶ್ರುತಿ, ಆಗ ಸಂದರ್ಭದಲ್ಲಿ ಒಂದಷ್ಟು ನಾನಾ ರೀತಿಯ ಚರ್ಚೆಯ ವಿಚಾರ ಆಗಿತ್ತು ಮತ್ತು ಕೇವಲ 1.5 2 ಲಕ್ಷಕ್ಕೆ 1 ಎಕರೆ ಭೂಮಿ 3600 ಎಕರೆ ಏಕೆ ಕೊಡುವಂತ ಅವಶ್ಯಕತೆ ಇತ್ತು ಅನ್ನುವಂಥದ್ದು ಗಂಭೀರ ಪ್ರಶ್ನೆ ಆಗಿತ್ತು. ಜೊತೆಗೆ ಆಗ ಬಿಜೆಪಿ ತೆಗೆದುಕೊಂಡ ನಿರ್ಧಾರವನ್ನ ಇದೇ ಬಿಜೆಪಿಯ ಅರವಿಂದ್ ಬೆಲೆ ಸೇರಿದಂತೆ ಒಂದಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆಗ ಪ್ರತಿಪಕ್ಷದಿಂದ ಕಾಂಗ್ರೆಸ್ ಕೂಡ ಭಾರಿ ವಿರೋಧ ವ್ಯಕ್ತಪಡಿಸಿತ್ತು ಮತ್ತು ಬಹಿರಂಗವಾಗಿ ಒಂದಷ್ಟು ಗಂಭೀರ ಆರೋಪಗಳನ್ನು ಕೂಡ ಮಾಡಿತ್ತು. ಈಗ ಸಚಿವ ಸಂಪುಟ ಸಭೆಯಲ್ಲಿ ಏಕಾಏಕಿ ಈ ತೀರ್ಮಾನದ ಹಿಂದೆ ಏನ್ ಕಾರಣ ಅನ್ನುವಂಥದ್ದು ಮತ್ತೆ ಈ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಸ್ಪಷ್ಟನೆ ಕೊಡಬೇಕಾದಂತ ಪರಿಸ್ಥಿತಿಯಲ್ಲಿ ನಿಂತಿರುವಂಥದ್ದು. ಶ್ರುತಿ, ಓಕೆ, ನಿನ್ನೆ ಸಂಪುಟ ಸಭೆಯಲ್ಲಿ ಎಲ್ಲರ ಸಮ್ಮತಿಯ ಮೇರೆಗೆ ಇಂಥದ್ದೊಂದು ನಿರ್ಧಾರಕ್ಕೆ ಬರಲಾದಂಗೆ ಕಾಣಿಸ್ತಾ ಇದೆ. ನಿನ್ನೆ ಸಚಿವರು ಕೂಡ ಅದನ್ನ ಬಹಳ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಮೋಸ್ಟ್ಲಿ ಇದು ಮತ್ತೊಂದು ಹೋರಾಟಕ್ಕೆ ಸಾಕ್ಷಿ ಆಗಬಹುದು ಅಂತ ಅನ್ಸುತ್ತಾ ವಿಜಯ್ ಈ ಬೆಳವಣಿಗೆ? ಖಂಡಿತವಾಗ್ಲೂ ಶ್ರುತಿ, ನೆನೆ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನ ಆಗಿರುವಂಥದ್ದು. ಜೊತೆಗೆ ಈ ಸಂಬಂಧಪಟ್ಟಂತೆ ಈಗ
ಅಂದರೆ ಪ್ರತಿಪಕ್ಷಗಳು ಕೂಡ ಇದೊಂದು ರಾಜಕೀಯ ಅಸ್ತ್ರವಾಗಿ ಸಿಗುವಂಥದ್ದು. ಜೊತೆಗೆ ಆಗ ಈ ನಿರ್ಧಾರವನ್ನ ತಡೆ ಹಿಡಿಯಲಾಗಿತ್ತು. ಈ ನಿರ್ಧಾರ ಆವಾಗ ಕೈಗೊಂಡಿರಲಿಲ್ಲ. ಈಗ ಯಾಕೆ ಜಮೀನನ್ನು ಕೊಡುವಂಥ ಸಂಬಂಧಪಟ್ಟ ಜಿಂದಾಲ್ಗೆ ಜಮೀನನ್ನು ಕೊಡುವಂಥ ತೀರ್ಮಾನ ಕೈಗೊಳ್ತು ಅನ್ನೋಂಥದ್ದು ಮತ್ತು ಸಾರ್ವಜನಿಕವಾಗಿ ಕೂಡ ಒಂದಷ್ಟು ಅನುಮಾನಗಳ ಜೊತೆಗೆ ಪ್ರಶ್ನೆ ಉದ್ಭವ ಆಗುವಂಥದ್ದು. ಯಾಕಂದ್ರೆ ಹಿಂದೆ ಬಿಜೆಪಿ ಸರ್ಕಾರ ತೀರ್ಮಾನ ಕೈಗೊಂಡ ಸಂದರ್ಭದಲ್ಲಿ ವಿರೋಧ ವ್ಯಕ್ತ ಆದಾಗ ಆಗ ಜಮೀನನ್ನು ಕೊಟ್ಟಿರಲಿಲ್ಲ. ಈಗ ಶುದ್ಧ ಕ್ರಯ ಪತ್ರವನ್ನ ಮಾಡಿಕೊಡೋದಕ್ಕೆ ಸಂಪೂರ್ಣವಾಗಿ ಸಚಿವ ಸಂಪುಟ ಸಭೆ ಒಪ್ಪಿಗೆಯನ್ನ ಕೊಟ್ಟಿರುವಂಥದ್ದು. ಇದು ಸಾರ್ವಜನಿಕವಾಗಿ ಮತ್ತೆ ಜೊತೆಗೆ ರಾಜಕೀಯವಾಗಿ ಒಂದಷ್ಟು ಪ್ರಶ್ನೆಗಳಿಗೆ ಕಾರಣ ಆಗುವಂತಹ ಘಟನೆ ನಡೆದಿರುವಂಥದ್ದು. ಶ್ರುತಿ. ಓಕೆ ವಿಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಜಿಂದಾಲ್ ಸಂಸ್ಥೆಗೆ ಸರ್ಕಾರದಿಂದ 3667 ಎಕರೆ ಭೂಮಿ ನೀಡೋದಕ್ಕೆ ನಿರ್ಧಾರ. ಅಂದರೆ ಎಕರೆಗೆ ತಲಾ 1.20 ಲಕ್ಷದಿಂದ 1.5 ಲಕ್ಷ ರೂಪಾಯಿಗೆ ಶುದ್ಧ ಕ್ರಯ ಪತ್ರ ಮಾಡಿಕೊಡೋದಕ್ಕೆ ನಿನ್ನೆ ನಡೆದಂತಹ ಸಂಪುಟ ಸಭೆಯಲ್ಲಿ ಇಂಥದ್ದೊಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಸಿಎಂ ಡಿ ಕೆ ಶಿವಕುಮಾರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋಣ. ನೋಡ್ರಿ, ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ. ಸರ್ಕಾರ ಈಗೇನು ನಾವು ಹೊಸ್ದಾಗೇನು ಕೊಟ್ಟಿಲ್ಲ, ಮೊದಲು ಕೊಟ್ಟಿದ್ದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ದೀವಿ. ಸಾವಿರಾರು ಜನ ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ. ಅದನ್ನೇ ನಾವು ಮಾಡಿರೋದು. BJP ಅವ್ರು ಏನು ಮಾಡಿದ್ದಾರೆ ಅದನ್ನೇ ನಾವು ರ್ಯಾಟಿಫೈ ಮಾಡಿರೋದು. ನೋಡ್ರಿ, ಜಿಂದಾಲು ನಮಗೆ ಇಂಡಸ್ಟ್ರೀಸ್ ಬರಬೇಕು, ಕೈಗಾರಿಕೆಗೆ ಉತ್ತೇಜನ ಕೊಡಬೇಕು. ಕರ್ನಾಟಕ ರಾಜ್ಯದಲ್ಲಿ ಏನು ಪಾಲಿಸಿ ಇದೆ ಆ ಪಾಲಿಸಿ ಪ್ರಕಾರ ನಾವು ಮಾಡಿದ್ದೀವಿ. ಸರ್ಕಾರ ಈಗೇನು ನಾವು ಹೊಸ್ದಾಗೇನು ಕೊಟ್ಟಿಲ್ಲ, ಮೊದಲು ಕೊಟ್ಟಿದ್ದನ್ನು ರ್ಯಾಟಿಫೈ ಮಾಡಿ ಅವ್ರಿಗೆ ಸೇಲ್ ಡೀಡ್ ಮಾಡಿಕೊಟ್ಟಿದ್ದೀವಿ. ಸಾವಿರಾರು ಜನ ಲಕ್ಷಾಂತರ ಜನ ಇಂಡಸ್ಟ್ರೀಸ್ಗೆ ಏನು ಒಂದು ಇದನ್ನು ಮಾಡಿಕೊಟ್ಟಿದ್ದೀವಿ. ಅದನ್ನೇ ನಾವು ಮಾಡಿರೋದು. ಡಿಕೆಶಿ ಅಭಿಮಾನಿಗಳಿಗೆ ಖುಷಿ ಪಡೋ ಸುದ್ದಿ. ಕಾರಣ ಸಿಎಂ ಆಗ್ತಾರೆ ಅತಿ ಶೀಘ್ರದಲ್ಲೇ ಡಿಕೆ ಶಿವಕುಮಾರ್ ಅನ್ನುವಂತ ಭವಿಷ್ಯವಾಣಿ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳಿಗೆ ಕೇಳೋದಕ್ಕೆ ಸಿಗ್ತಾ ಇದೆ. ಬಂದು ಏನಂದ್ರೆ 9 ಮಂದಿ CM ಅಂತ ಹೇಳಿದರು. 9 ಮಂದಿ CM, ಆದರೆ 9 ಮಂದಿ ಬ್ಯಾಡ ಅಂತ ಹೇಳಿದೆ ನಾನು. ಸಂದೀಪರು ಅಂದು DK ಶಿವಕುಮಾರ್ ನಿಲ್ಲಿಸಿ ಸಿದ್ದರಾಮಯ್ಯ ನಿಲ್ಲಿಸಿ DK ಶಿವಕುಮಾರ್ ಹೂವಿನ ಯಾರಿಗೆ ಹಾಕ್ಬೇಕಂತ ಕೇಳಿದಕ್ಕೆ ಅಮ್ಮ, ನಮ್ಮಲ್ಲಿ ಬಂದವ್ರಿಗೆ ಯಾಕಂತ ಹೇಳಿದೆ. ಅದು ಹೋಗಿ ಸಿದ್ದರಾಮಯ್ಯಗೆ ಹಾಕ್ತು ಹೂವಿನ. ಸಿದ್ದರಾಮಯ್ಯಗೆ ಹಾಕಿದ ಮೇಲೆ ಸಿದ್ದರಾಮಯ್ಯ ಆಗೋಯ್ತು, ಸಿದ್ದರಾಮಯ್ಯಿಂದ ಆಯಿತು. ಈಗ ಸಮ್ಮಿಶ್ರ ಸರ್ಕಾರ ಅಂತ ಹೇಳ್ಯಾರ. ಅದ್ರಾಗ ಕಾಂಗ್ರೆಸ್ಸಲ್ಲಿ ಸಮ್ಮಿಶ್ರ ಸರ್ಕಾರ. ಈಗ DK ಶಿವಕುಮಾರ್ಗೆ ಹಾಕ್ಬೇಕು ಹೂವಿನಾರ. DK ಶಿವಕುಮಾರ್ ಹೂವಿನಾರ ಹಾಕ್ಬೇಕು ಹೆಂಗಾರು ಮಾಡಿ. ಮತ್ತೆ ಮೊನ್ನೆ ಬಂದು ಕನಸು ಬಿತ್ತು. ಮತ್ತೆ ಏನಂದರೆ MP ಪಾಟೀಲ್ ನಮ್ಮ ಕನಸಲ್ಲಿ ಬಂದಿದ್ದ. MP ಪಾಟೀಲ್ ನಮ್ಮ ಕನಸಲ್ಲಿ ಬಂದು ನಮಸ್ಕಾರ ಮಾಡಿದ. ಗುರುಗಳೇ ನಮಸ್ಕಾರ ಏನು ಬಂದಿದ್ದಲ್ಲಪ್ಪ ಅಂತಂದು. ಇಲ್ಲ, ನಿಮ್ಮ ಜೊತೆ ಒಂದು ಮಾತಾಡ್ಬೇಕಾಯ್ತು, ನೀವು ಹೇಳಿದಂಗೆ ಆಗೋಗ್ಯದಲ್ಲ. ನನ್ನಿಂದ ಏನಾದ ಅಂತ ಕೇಳಿದೆ. ನಮ್ಮ ಲಿಂಗಾಯತನ ಕಡೆಗಣಿಸ್ಯಾರ ಕಾಂಗ್ರೆಸ್ನವರು. ಲಿಂಗಾಯತನ ಕಡೆಗಣಿಸ್ಯಾರ ಹೆಂಗೆ ಮಾಡ್ಬೇಕು ಅಂತ. ಏನು ಮಾಡ್ಬೇಕು ಹೇಳಂದೆ. ನೀನು ಸರ್ಕಾರ ಬಿಡಿಸೋದು ಮನಸ್ಸು ಆದ ನಿನ್ನ ಮನುಷ್ಯನಾಗ ಆದೇನಂತ ನಾನು ಕೇಳಿದೆ. ಇಲ್ಲ, ನನ್ನ ಮನುಷ್ಯನಾಗ ಇದೆ ಸರ್ಕಾರ ಬಿಡಿಸ್ಬೇಕಂತ. ಗುರುಗಳೇ ನೀವು ಹೇಳಿದ